ವಿದ್ಯಾರ್ಥಿಗಳಿಗೆ ಮರಳಿ ಸಿಕ್ಕ ಹಿಜಾಬ್ ಭಾಗ್ಯ. ಹಿಜಾಬ್ ಬ್ಯಾನ್ ಹಿಂಪಡೆದ ರಾಜ್ಯ ಸರ್ಕಾರ. ವಿವಾದಕ್ಕೆ ತೆರೆಳೆಯುವ ತಂತ್ರಾನ. ಸಂವಿಧಾನದ ಆಶಯಕ್ಕೆ ಸಿಕ್ಕ ಗೆಲುವ. ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಹಿಜಾಬ್ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಮರ್ಯಾದೆಯನ್ನ ಹಾಳು ಮಾಡಿದ್ದ ಪ್ರಕರಣಕ್ಕೆ ರಾಜ್ಯ ಸಾಕ್ಷಿಯಾಗಿತ್ತು. ಸಂವಿಧಾನದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಧಾರ್ಮಿಕ ಆಚರಣೆಗಳನ್ನು ಆಚರಿಸಲು ಮತ್ತು ಅನುಸರಿಸಲು ಸಂಪೂರ್ಣ ಸ್ವಾತಂತ್ರ್ಯ ಇದೆ. ರಾಜಕೀಯ ತಿಕ್ಕಾಟಗಳ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಹಿಜಾಬ್ ಬ್ಯಾನ್ ಆದೇಶವನ್ನ ರದ್ದು ಮಾಡಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಆದೇಶವನ್ನ ವಿರೋಧಿಸಿ ಬಿಜೆಪಿ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ಅಷ್ಟಕ್ಕೂ ದಾವಣಗೆರೆ ವಿಧಾನಸಭಾ ಉಪಚುನಾವಣೆಯ ಬಳಿಕ ಕಾಂಗ್ರೆಸ್ ಮುಸ್ಲಿಂ ನಾಯಕರ ಮುನಿಸಿಗೆ ಮುಲಾಮು ಹಚ್ಚುವ ತಂತ್ರವನ್ನ ರೂಪಿಸಿದೆ ಅಂತ ವಿರೋಧ ಪಕ್ಷದ ವಾದ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಗೂ ನಿಗದಿತ ಸಮವಸ್ತ್ರ ಸೇರಿದಂತೆ ಸೀಮಿತವಾದ ಸಂಕೇತ ಧರಿಸಲು ಅನುಮತಿ ನೀಡಲಾಗಿದೆ ಅಂತ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ಸಮರ್ಥಿಸಿಕೊಂಡಿದೆ. ಅದೇನೇ ಇರಲಿ, ಭಾರತ ವೈವಿಧ್ಯಮಯ ರಾಷ್ಟ್ರ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಆಚರಣೆಗಳನ್ನ ಅನುಸರಿಸಲು ಸ್ವತಂತ್ರರು. ಎಲ್ಲರೂ ಸಂವಿಧಾನಕ್ಕೆ ತಲೆಬಾಗಿ ಅವರವರ ಆಚಾರ ವಿಚಾರಗಳಿಗೆ ಬೆಲೆ ಕೊಡುವುದು ನಮ್ಮ ಕರ್ತವ್ಯ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ರಕಾಶ್ ಟಿ, ಮಲಗುಂಡ. ಅಪರಾಧಕ್ಕೆ ಸವಾಲು ಡಿಜಿಟಲ್. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.